ಇವತ್ತು ಬೇರೆ ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನಾವು ಸಂಘ ಪರಿವಾರ ಜೊತೆ RSS ಜೊತೆ ನಿರಂತರ ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತ ನೋಡಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಇಲ್ಲಿ ನೈಜ ಕಾಂಗ್ರೆಸ್ಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬೆರಳೆಣಿಕೆ ಮಂದಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವವರಿದ್ದಾರೆ. ಆದರೆ ದಿನನಿತ್ಯದ ಜೀವನದಲ್ಲಿ ಪಕ್ಷದ ಒಂದು ಹಿತದೃಷ್ಟಿಯನ್ನು ಕಾಯ್ದುಕೊಂಡು ನಿರಂತರ ಹೋರಾಟ ಮಾಡ್ತಕ್ಕಂಥ ನೈಜ ಕಾಂಗ್ರೆಸ್ಗರಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ನಮಗೆ ಇದೆ. ನಾವು ಇವತ್ತು ಸೋತಿರ್ಬೋದು, ನಾವು ಸತ್ತಿಲ್ಲ ಅನ್ನೋದನ್ನು ನಾವು ನಿಮ್ಮ ಸಮಾಜಕ್ಕೆ ನಾವು ಯಾವತ್ತೂ ಹೇಳ್ತಾ ಇದ್ವಿ. ನಾವು ಸೋತದ್ದು ಮಾತ್ರ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಒಂದು ಪ್ರಚಾರ ಇದೆ, ಇದು BJPಯ ಒಂದು ಭದ್ರ ನೆಲೆ ಅಂತೇಳಿ. ಅದನ್ನು ಸಂಪೂರ್ಣ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ BJP ಸರ್ಕಾರ ಇತ್ತು, ಅದರ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಒಂದು ಸಲ BJP ಸರ್ಕಾರ ಬರ್ತದೆ, ಒಂದು ಸಲ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇದೊಂದು ಕುಸ್ತಿ ಅಖಾಡ ಇದ್ದಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಇವತ್ತು ಸೋತಿರ್ಬೋದು, ನಾವು ಸತ್ತಿಲ್ಲ ಅನ್ನೋದನ್ನು ನಾವು ನಿಮ್ಮ ಸಮಾಜಕ್ಕೆ ನಾವು ಯಾವತ್ತೂ ಹೇಳ್ತಾ ಇದ್ವಿ. ನಾವು ಸೋತದ್ದು ಮಾತ್ರ. ಆದರೆ ಒಂದು ಸರಿ ಸೋತಾಗ ನಾವು ಧೃತಿಗೆಡದ್ವಿ. ನಾವು ಗೆಲ್ತೇವೆ ಅನ್ನೊಂದು ವಿಶ್ವಾಸ ಇಟ್ಕೊಂಡು 8ರಲ್ಲಿ 7 ಸೀಟನ್ನು ಗೆದ್ದಿವಿ. ಡಾಕ್ಟರ್ ರಘು ಅವರು ಬೆರಳೆಣಿಕೆ ಓಟಲ್ಲಿ ಮಾತ್ರ ಸೋತದ್ದು. ಹೌದೊಂದು ಇತಿಹಾಸ. ನಾವು ಯಾವತ್ತೂ ಇತಿಹಾಸವನ್ನು ಮರೆಯಬಾರ್ದು. ಈ ಇತಿಹಾಸವನ್ನು ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಂಗ್ರೆಸ್ನ ಒಂದು ಭದ್ರ ನೆಲೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿರೋದು ಸತ್ಯ. ಯಾಕೆಂದರೆ ಅತ್ಯಂತ ಹೆಚ್ಚು ಕಾಂಗ್ರೆಸ್ ಫಲಾನುಭವಿಗಳು ಯಾರಾದರೂ ಎಲ್ಲಾದರೂ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಫಲಾನುಭವಿಗಳು ಯಾರು ಇದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ನೀವು ಭೂ ಮಸೂದೆ ಕಾನೂನು ಜಾರಿಯಾಯಿತು, ಕಾಂಗ್ರೆಸ್ ತಂದಿರತಕ್ಕಂಥ ಕಾರ್ಯಕ್ರಮ. ಅತ್ಯಂತ ಹೆಚ್ಚು ಭೂ ಮಸೂದೆ ಕಾನೂನಲ್ಲಿ ಗೇಣಿದಾರರ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮದು ಬಿಟ್ಟರೆ ಶಿವಮೊಗ್ಗ, ಬೇರೆ ಜಿಲ್ಲೆಗಳು ಇರ್ಬೋದು. ಆದರೆ ಅತ್ಯಂತ ಹೆಚ್ಚು ಗೇಣಿದಾರರಿಗೆ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಇವತ್ತು ಋಣ ಪರಿಹಾರ ಕಾಯ್ದೆ ಅಂತ ಒಂದು ಕಾಯ್ದೆ ಅಂತಂದರು ದೇವರಾಜ ಅರಸೋರಿದ್ದಾಗ. ಅಂದ್ರೆ ಋಣ ಪರಿಹಾರ ಕಾಯ್ದೆ ಅಂತ ಹೇಳಿದ್ರೆ ಒಂದು ಅವರ ಊಟಕ್ಕೆ ಇಲ್ಲದೆ ಯಾರೋ ತನ್ನ ಮನೆಯಲ್ಲಿರುವ ವಸ್ತುವನ್ನು ಗಿರುವಿ ಇಟ್ಕೊಂಡು ಅದರಿಂದ ಹಣವನ್ನು ಪಡ್ಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರಿಗೆ ಅದನ್ನು ವಾಪಸ್ ಕೊಡದೆ ಅವರ ಸ್ಥಿತಿ ಕಠಿಣವಾದ ಸಂದರ್ಭದಲ್ಲಿ ಅದು ವಾಪಸ್ ಕಟ್ಟದನ್ನೇ ಜಾಡೆ ಮಾಡ್ತಕ್ಕಂಥ ಒಂದು ಋಣ ಪರಿಹಾರ ಕಾಯ್ದೆ ಅದರ ಹೆಚ್ಚು ಜನರಿಗೆ ಲಾಭ ಆಗಿರ್ತಕ್ಕಂಥ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಮೊನ್ನೆ ಬಗುರು ಕುಂಸಾಗೋಲಿ ಅಕ್ರಮ ಸಕ್ರಮ ಕಾರ್ಯಕ್ರಮ ಬಂತು. ಇವತ್ತು ರಾಜ್ಯದ ಒಂದು ಅಂಕಿಅಂಶ ಪಟ್ಟಿಯಲ್ಲಿ ಅಕ್ರಮ ಸಕ್ರದ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇದು ಖಂಡಿತ ಸರ್ಕಾರದ ಲೆಕ್ಕಾಚಾರದಲ್ಲಿ ಅತ್ಯಂತ ಹೆಚ್ಚು ಬಗುರು ಕುಂಸಾಗೋಲಿ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 94C ಅಂತ ಮನೆ ಕೂತಿರ್ತಕ್ಕ ಅಡಿಗೆ ಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಅಡಿಗೆ ಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಅತ್ಯಂತ ಹೆಚ್ಚು 94Cಯಲ್ಲಿ ಹಕ್ಕುಪತ್ರ ಸಿಕ್ಕಿರ್ತಕ್ಕಂಥ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 5 ಸೆನ್ಸ್ ಜಾಗ ಕೊಡುವುದನ್ನು 9 ಸೆನ್ಸ್ ಕಾಗೋಡು ತಿಮ್ಮಪ್ಪರವರು ಕಂದಾಯ ಸಚಿವರಾಗಿದ್ದಾಗ ಒಂದು ಕ್ರಾಂತಿಕಾರಿ ತೀರ್ಮಾನ ಮಾಡಿ 5 ಸೆನ್ಸ್ ಅಲ್ಲ 9 ಸೆನ್ಸ್ವರೆಗೆ ಕೊಡಬೇಕು ಅಂತ ಹೇಳುವಂಥ ಕಾರ್ಯಕ್ರಮ ತಂದು ಅತ್ಯಂತ ಹೆಚ್ಚು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು 94C ಅಡಿಯಲ್ಲಿ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅನೇಕ ವಿಚಾರದಲ್ಲಿ ಇವತ್ತು ಗ್ಯಾರಂಟಿ ಕಾರ್ಯಕ್ರಮ ಇದೆ. ಈ ಗ್ಯಾರಂಟಿ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಫಲಾನುಭವಿಗಳಿರ್ತಕ್ಕಂಥ ಜಿಲ್ಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಯಾವಾಗಲೂ ನಮ್ಮ ಹತ್ರ ಬಂದಾಗ ಹೇಳ್ತೀವಿ, ಯಾಕೆ ಇಷ್ಟೆಲ್ಲ ಒಂದು ಕಾಂಗ್ರೆಸ್ ಏನಾದರೂ ಬಡವರಿಗೆ ಈ ಜಿಲ್ಲೆಯಲ್ಲಿ ಮಾತ್ರ ರಾಜ್ಯದಲ್ಲಿ ಸಹಾಯ ಆಗಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ಯಾರಿಗೂ ಅನ್ಯಾಯ ಆಗಿಲ್ಲ. ಬಡವರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿದ್ರೆ ನಮ್ಮಂತ ಜಮೀನ್ದಾರರಿಗೆ ಅನ್ಯಾಯ ಆಗಿದೆ, ಬಂಡವಾಳಶಾಹಿಗಳಿಗೆ ಅನ್ಯಾಯ ಆಗಿದೆ, ಜಮೀನ್ದಾರರಿಗೆ ಅನ್ಯಾಯ ಆಗಿದೆ, ಶ್ರೀಮಂತರಿಗೆ ಅನ್ಯಾಯ ಆಗಿದೆ. ಬಡವರಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಮತೀಯವಾದಿ ಶಕ್ತಿಗಳು ಬಹುಶಃ ಅವರ ಬೇಳೆಯನ್ನು ಬೇಯಿಸ್ತಕ್ಕಂಥ ರೀತಿಯಲ್ಲಿ ಜನರ ಮನಸ್ಸನ್ನ ತಪ್ಪು ದಾರಿಗೆ ಎಳೆದು ಜನರ ಮನಸ್ಸನ್ನ ತಪ್ಪು ದಾರಿ
ದಾರಿಗೆ ಎಳೆದು ಅವರು ಲಾಭ ಪಡೀತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ಜಿಲ್ಲೆಯಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಬೇರೆ ಜಿಲ್ಲೆಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಕೆ ಮಾಡಿದರೆ, ನಾವು ಸಂಘ ಪರಿವಾರ ಜೊತೆ RSS ಜೊತೆ ನಿರಂತರ ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತ ನೋಡಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಯಾರು ಕೂಡ ಬೇರೆ ಜಿಲ್ಲೆಯಲ್ಲಿ ಇಷ್ಟು ಸಂಘರ್ಷಗಳು ಇರುವುದಿಲ್ಲ. ಇಷ್ಟು ಸಂಘರ್ಷಗಳು ಇರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ತಾವು ಮುಖಂಡರು ಕೂಡ ಇದನ್ನ ಅರ್ಥ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೈಜ ಕಾಂಗ್ರೆಸ್ಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬೆರಳೆಣಿಕೆ ಮಂದಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವವರಿದ್ದಾರೆ. ಆದರೆ ದಿನನಿತ್ಯದ ಜೀವನದಲ್ಲಿ ಪಕ್ಷದ ಒಂದು ಹಿತದೃಷ್ಟಿಯನ್ನು ಕಾಯ್ದುಕೊಂಡು ನಿರಂತರ ಹೋರಾಟ ಮಾಡ್ತಕ್ಕಂಥ ನೈಜ ಕಾಂಗ್ರೆಸ್ಗರು ಇರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ನಮಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದಾಗಿ ನಾನು ಹೇಳ್ತೇನೆ, ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನೆ ಬೇಕು ಯಾವಾಗಲೂ. ಇವತ್ತು ಸಂತೋಷ ಆಗಿದೆ, ಅಶೋಕ್ ಕುಮಾರ್ ರೈ ಅವರಿಗೆ ಅವಕಾಶ ಬಂದಿದೆ. ಅವರು ಬೇರೆ ಪಕ್ಷ ಇದ್ರು ಕೂಡ ನಮ್ಮ ಸ್ನೇಹಿತರಾಗಿದ್ರು, ನನಗೂ ಬಹಳ ಸ್ನೇಹಿತರಾಗಿದ್ರು. ಅವರ ಗ್ಯಾಸ್ ಏಜೆನ್ಸಿಯ ಕೆಲವು ಅದನ್ನು ಉದ್ಘಾಟನೆ ಮಾಡಿದ ದಿನಗಳು ನನಗೆ ನೆನಪಾಗತ್ತೆ. ಅವರ ಸಹೋದರರಲ್ಲಿ ನನ್ನ ಬಹಳ ಆತ್ಮೀಯರು ಕೂಡ, ಬಹಳ ಅತ್ಯಂತ ಆತ್ಮೀಯರು ಇದ್ರು ಅನ್ನುವಂಥದ್ದು ಕೂಡ. ಅವರು ಬಹುಶಃ ಕಾಂಗ್ರೆಸ್ಸಿನ ಬಜವನ್ನು ಹಿಡಿದು ಕಾಂಗ್ರೆಸ್ನ ಕೋಟೆಗೆ ನುಗ್ಗಿದ ಮೇಲೆ ಬಹುಶಃ ಪುತ್ತೂರು ಒಂದು BJPಯ ಭದ್ರ ನೆಲೆಗಟ್ಟೆ, ಅದು ಇಲ್ಲ ಅಂತ ಯಾರು ಹೇಳಲಿಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ಅದು ಒಂದು ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭದ್ರ ನೆಲೆಯನ್ನು ಮೊದಲೇ ಕಂಡುಕೊಂಡಿರ್ತಕ್ಕಂಥ ಒಂದು ತಾಲೂಕು ಪುತ್ತೂರು ತಾಲೂಕು. ಬಹುಶಃ ಯಾವುದೋ ಕಾರಣಕ್ಕಾಗಿ ಅವರಿಗೆ ದೇವರ ಅನುಗ್ರಹ, ಪುತ್ತೂರು ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಅವರಿಗೆ ಶಾಸಕರಾದ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಪಕ್ಷದ ಹಿರಿಮೆ ಗರಿಮೆಯನ್ನು ಉಳಿಸಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮ ಚಿಂತನೆಯನ್ನು ಕೊಟ್ಟು ಬಹುಶಃ ಪಕ್ಷದ ನೆಲೆಗಟ್ಟಿನ ಅಡಿಯಲ್ಲಿ ಕೂಡ ಒಂದು ಕಾಂಗ್ರೆಸ್ ಭವನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಮಾಡಿದ ಸೇವೆಯ ಒಂದು ಭಾಗ ನನಗೆ ಹೆಚ್ಚು ಹತ್ತಿರ ಆಗ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವು ಮಾಡಿದ ಕಾಂಗ್ರೆಸ್ ಭವನ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಅದಕ್ಕೆ ನನಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ಬಹುಶಃ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗ್ತಕ್ಕಂಥ 6 ಬಾರಿ ಶಾಸಕನಾಗ್ತಾ ಅವಕಾಶ ಆಯಿತು. 9 ಬಾರಿ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ. ಬಹುಶಃ ಅದು ನನ್ನ ಒಂದು ಮನೆ, ನನ್ನ ಕ್ಷೇತ್ರ ಅಂತೇಳಿ ನನ್ನ ಮನೆ ಇದ್ದಾಗ ಆ ಮನೆಯಲ್ಲಿ ಬಹುಶಃ ನನಗೂ ಒಂದು ಸಂತೋಷ ಇದೆ. ನಾನು 10-20 ವರ್ಷದ ಹಿಂದೆ 2 ಬ್ಲಾಕ್ 2 ಆಫೀಸನ್ನು ಮಾಡ್ತಕ್ಕಂಥ ಸುಯೋಗ ಅಲ್ಲಿಯ ಕಾರ್ಯಕರ್ತರು, ಸ್ನೇಹಿತರ, ಬಂಧುಗಳ, ಮಿತ್ರರ ಸಹಕಾರದೊಂದಿಗೆ ಆಗಿದೆ ಅಂತಕ್ಕಂಥ ಸಂತೋಷ ನನಗೆ ಇವತ್ತು ಇದೆ. ಇವತ್ತು 100 ಕಚೇರಿಗಳ ಘೋಷಣೆಯನ್ನು ನಮ್ಮ ಜನಪ್ರಿಯ ACC ಅಧ್ಯಕ್ಷ DK ಶಿವಕುಮಾರ್ ಮಾಡಿದಾಗ ನನಗೆ ಕಚೇರಿ ಇದೆ ಅಂತ ಹೇಳುವಂಥ ಹೆಮ್ಮೆ ನನಗೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಒಂದು ಮಾತನ್ನು ಹೇಳಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ. ನಾನು ಅಧ್ಯಕ್ಷಗಿರಿ ಬಿಡುವ ಮೊದಲು ಈ ಜಿಲ್ಲೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯನ್ನು ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದೆ. ಬಹುಶಃ ದೇವರು ನನಗೆ ಅನುಗ್ರಹಿಸಿದ್ದಾನೆ, ಒಂದು ಒಳ್ಳೆಯ ಕಚೇರಿ ಮಾಡತಕ್ಕಂಥ ಒಂದು ಅವಕಾಶ ಭಗವಂತ ನನಗೆ ದಯಪಾಲಿಸಿದ್ದಾನೆ ಅನ್ನತಕ್ಕಂಥ ಸಂತೋಷ ಇದೆ. ದೇವರಿಗೆ ಧನ್ಯವಾದವನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸಲ ಕಾಂಗ್ರೆಸ್, ಒಂದು ಸಲ BJP. ಇದು ನಮ್ಮ ಜಿಲ್ಲೆಯ ಇತಿಹಾಸ. ಖಂಡಿತ ಮುಂದಿನ ಸಾಲಿನಲ್ಲಿ ಬಹುಶಃ ಸರಿಯಾದ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನು ಇಟ್ಟರೆ ಇಲ್ಲಿ ಎಲ್ಲ ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರ ಬರೆದು ಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.